Good evening, everybody. Myself, Soumya Hegde. This is Sankalp Learning Solution. Today we are taking chemical kinetics. Okay. So we are taking one by one subtopics. Okay. So first subtopic in chemical kinetics. ಯಾವುದು ಅಂತ ನೋಡೋಣ. Okay. First one. So introduction. Okay. ಸೊ ನೇಮ್ ಏನ್ ಹೇಳಿ, ಕೆಮಿಕಲ್ ಕೈನೆಟಿಕ್ಸ್ ಅಂತ ನೇಮ್ ಅಲ್ವಾ. ಸೊ ಕೈನೆಟಿಕ್ಸ್ ಅಂದ್ರೆ ಏನ್ ಹೇಳಿ, ಕೈನೆಟಿಕ್ಸ್ ಅಂದ್ರೆ ಮೂಮೆಂಟ್ ಅಂತ ಅರ್ಥ. ಓಕೆ, ಕೈನೆಟಿಕ್ ಹೋಂಡಾ, ಕೈನೆಟಿಕ್ಸ್ ಅಂದ್ರೆ ಏನ್ ಹೇಳಿ, ಮೂಮೆಂಟ್ ಆಗೋದು ಅಂತ. ಓಕೆ, ಸೊ ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ದ ಕೆಮಿಕಲ್ ರಿಯಾಕ್ಷನ್ ಅನ್ನ ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಅಂದ್ರೆ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್, ಅಂದ್ರೆ ಮೆಕ್ಯಾನಿಸಮ್ ಏನು, ಮೂಮೆಂಟ್ ಹೆಂಗಾಗುತ್ತೆ, ಯಾವ ಫ್ಯಾಕ್ಟರ್ ಅದನ್ನ ಅಫೆಕ್ಟ್ ಮಾಡುತ್ತೆ, ಇದನ್ನೆಲ್ಲ ನಾವು ರೇಟ್ ಆಫ್ ದ ರಿಯಾಕ್ಷನ್ ಏನು, ಇದನ್ನೆಲ್ಲ ಡಿಟರ್ಮೈನ್ ಮಾಡಬೇಕು ಅಂದ್ರೆ ನಾವು ಯಾವ್ದನ್ನ ಸ್ಟಡಿ ಮಾಡ್ಬೇಕು ಹೇಳಿ, ಕೆಮಿಕಲ್ ಕೈನೆಟಿಕ್ಸ್. ಕೆಮಿಕಲ್ ರಿಯಾಕ್ಷನ್ಗಳ ಮೂಮೆಂಟ್ ಅನ್ನ ನಾವು ಸ್ಟಡಿ ಮಾಡೋದನ್ನ ಏನಂತ ಕರಿತೀವಿ ಹೇಳಿ, ಕೆಮಿಕಲ್ ಕೈನೆಟಿಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಸ್ಟೂಡೆಂಟ್ಸ್. ಓಕೆ, ಸೊ ಕೆಮಿಕಲ್ ಕೈನೆಟಿಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ ನಾವು. ಓಕೆನಾ. ಸೊ ಏನ್ ಹೇಳುತ್ತೆ ಹಂಗಾದ್ರೆ, ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ರೇಟ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಅಂದ್ರೆ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಏನ್ ಹೇಳುತ್ತೆ, ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ರೇಟ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮಿಗೆ ಕರೆಕ್ಟ್ ಆಗಿ ಕೆಮಿಕಲ್ ರಿಯಾಕ್ಷನ್ಗಳು ಹೇಗೆ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುವಂತ ಬ್ರಾಂಚ್ ಇರುತ್ತಲ್ಲ, ಆ ಬ್ರಾಂಚ್ ಅನ್ನ ಏನಂತ ಕರಿತೀವಿ ನಾವು, ಕೆಮಿಕಲ್ ಕೈನೆಟಿಕ್ಸ್ ಅಂತ ಕರಿತೀವಿ. ಓಕೆ, ದ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ರೇಟ್ ಆಫ್ ದ ರಿಯಾಕ್ಷನ್. ಫ್ಯಾಕ್ಟರ್ ಯಾವ್ಯಾವ್ದು ಅಫೆಕ್ಟಿಂಗ್ ದ ರೇಟ್ ಆಫ್ ದ ರಿಯಾಕ್ಷನ್ ಅಂಡ್ ಮೆಕ್ಯಾನಿಸಮ್ ಅಂದ್ರೆ ಯಾವ ಮಾಲಿಕ್ಯೂಲ್ಗಳು ಹೇಗೆ ಬಾಂಡ್ ಆಗ್ತವೆ, ಬಾಂಡ್ ಬ್ರೇಕ್ ಮಾಡ್ಕೊಳ್ತವೆ, ನ್ಯೂ ಬಾಂಡ್ ಅನ್ನ ಹೇಗೆ ಫಾರ್ಮೇಶನ್ ಮಾಡ್ಕೊಳ್ತವೆ, ಇವನ್ನೆಲ್ಲ ಏನ್ ಮಾಡುತ್ತೆ, ಬೈ ವಿಚ್ ದ ರಿಯಾಕ್ಷನ್ ಪ್ರೊಸೀಡ್, ಯಾವ ಮೆಕ್ಯಾನಿಸಮ್ ಅಲ್ಲಿ ರಿಯಾಕ್ಷನ್ ಪ್ರೊಸೀಡ್ ಆಗ್ತಿದೆ, ಇದು ಎಲ್ಲದನ್ನ ಸ್ಟಡಿ ಮಾಡುವಂತಹ ಕೆಮಿಸ್ಟ್ರಿಯ ಒಂದು ಬ್ರಾಂಚ್ ಅನ್ನ ನಾವು ಕೆಮಿಕಲ್ ಕೈನೆಟಿಕ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಸೊ ಈ ಕೆಮಿಕಲ್ ಕೈನೆಟಿಕ್ಸ್ ಅನ್ನೋದು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ತುಂಬಾನೇ ಅಪ್ಲಿಕೇಬಲ್. ಓಕೆ, ಸೊ ದಿಸ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಮೇನ್ಲಿ ಇನ್ ಫಿಸಿಕಲ್ ಕೆಮಿಸ್ಟ್ರಿ. ಸೊ ಫಿಸಿಕಲ್ ಆಸ್ಪೆಕ್ಟ್ ಅನ್ನ ಸ್ಟಡಿ ಮಾಡಕ್ಕೆ ಅಂತ ಈ ಬ್ರಾಂಚ್ ಅನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂದ್ರೆ ಲೈಫ್ ಸೈನ್ಸ್. ಈಗ ನಮಗೆ ಲೈವ್ ಆಗಿ ಇಲ್ಲಿ ಎಕ್ಸಾಂಪಲ್ ಸಿಗ್ತಾ ಹೋಗುತ್ತೆ. ಯಾವುದೋ ಒಂದು ನಾವು ಅಸಂಪ್ಷನ್ ಅನ್ನ ಜಾಸ್ತಿ ಇಟ್ಕೊಂಡಿಲ್ಲ. ಈಗ ರೇಟ್ ಆಫ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿ, ರಸ್ಟಿಂಗ್ ಆಫ್ ಐರನ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು, ಈಗ ನಾನು ಮ್ಯಾಂಗನೀಸ್ KMnO4 ಅನ್ನು ವಾಟರ್ಗೆ ಆಡ್ ಮಾಡಿದಾಗ ಕಲರ್ ಬರೋದಿರ್ಬೋದು. ಹಿಂಗೆ ಡಿಫ್ರೆಂಟ್ ಥಿಂಗ್ಗಳು ಆ ರಿಯಾಕ್ಷನ್ ರೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಸ್ಪೀಡ್ ಆಫ್ ದ ರಿಯಾಕ್ಷನ್ ಹೆಂಗ್ ಇರುತ್ತೆ, ಅದರ ಮೆಕ್ಯಾನಿಸಮ್ ಏನು, ಅದರ ಆ ರಿಯಾಕ್ಷನ್ ಹೆಂಗ್ ಆಗುತ್ತೆ, ಯಾವ ರಿಯಾಕ್ಷನ್ ಅಲ್ಲಿ ಯಾವ ಫ್ಯಾಕ್ಟರ್ಗಳು ಅಫೆಕ್ಟ್ ಆಗ್ತಿದೆ, ಒಂದ್ ಟೆಂಪರೇಚರ್ ಆಗ್ತಿದ್ಯಾ, ಪ್ರೆಷರ್ ಆಗ್ತಿದ್ಯಾ, ಅಥವಾ ಮಾಲಿಕ್ಯೂಲ್ಸ್ ಆಗ್ತಿದ್ಯಾ, ಏನ್ ಆಗ್ತಿದೆ, ಅಟ್ಮಾಸ್ಫಿಯರ್ ಆಗ್ತಿದ್ಯಾ, ಹಿಂಗೆ ಡಿಫ್ರೆಂಟ್ ಫ್ಯಾಕ್ಟರ್ಗಳು ಅದನ್ನ ಅಫೆಕ್ಟ್ ಮಾಡ್ತವೆ. ಸೊ ಇವನ್ನೆಲ್ಲ ಸ್ಟಡಿ ಮಾಡ್ಬೇಕು ಅಂದ್ರೆ ನಾನು ಯಾವ್ದನ್ನ ಸ್ಟಡಿ ಮಾಡ್ಬೇಕು ಹೇಳಿ, ಕೆಮಿಕಲ್ ಕೈನೆಟಿಕ್ಸ್ ಅನ್ನ ಸ್ಟಡಿ ಮಾಡ್ತೀನಿ ನಾನು. ಓಕೆ, ಸೊ ಗೊತ್ತಾಯ್ತಾ ಇವಾಗ, ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ರೇಟ್ ಅನ್ನ ನಾನು ಸ್ಟಡಿ ಮಾಡುವಂತಹ ಬ್ರಾಂಚು. ಅಂಡ್ ದ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ರೇಟ್, ಆ ಫ್ಯಾಕ್ಟರ್ಗಳು ಯಾವ್ಯಾವ ಫ್ಯಾಕ್ಟರ್ಗಳು ರೇಟ್ ಆಫ್ ದ ರಿಯಾಕ್ಷನ್ ಅಂದ್ರೆ ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅನ್ನ ಅಫೆಕ್ಟ್ ಮಾಡ್ತವೆ ಅನ್ನೋದು. ಅಂಡ್ ದ ಮೆಕ್ಯಾನಿಸಮ್ ಬೈ ವಿಚ್ ದ ರಿಯಾಕ್ಷನ್ ಪ್ರೊಸೀಡ್, ಯಾವ ಮೆಕ್ಯಾನಿಸಮ್, ವೆದರ್ ಇಟ್ ಇಸ್ ಸ್ಲೋ ಆರ್ ಫಾಸ್ಟ್, ಯಾವ ಮೆಕ್ಯಾನಿಸಮ್ ಅಲ್ಲಿ ಆ ರಿಯಾಕ್ಷನ್ ಆಗ್ತಿದೆ, ಪ್ರೊಸೀಡ್ ಆಗ್ತಿದೆ ಅನ್ನೋದನ್ನ ಇದು ಹೇಳುತ್ತೆ. ಓಕೆ, ಸೊ ದಿಸ್ ಇಸ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಮೇನ್ಲಿ ಡೀಲ್ಸ್ ವಿತ್ ಏನಾಗಿರುತ್ತೆ ಹೇಳಿ, ಸ್ಟಡಿ ಆಫ್ ಕೆಮಿಕಲ್ ರಿಯಾಕ್ಷನ್, ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ರಿಯಾಕ್ಷನ್ ಅಂತ ನೋಡೋಣ. ಓಕೆ,
ಸೊ ಇಲ್ಲಿ ನೋಡಿ, ಆನ್ ದ ಬೇಸಿಸ್ ಆಫ್ ರೇಟ್ ನಾವೇನ್ ಮಾಡ್ತೀವಿ, 3 ತರ ಡಿವೈಡ್ ಮಾಡ್ತೀವಿ. ಈಗ ಒಂದು ಕ್ಲಾಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲೊಂದು ಕ್ಲಾಸ್ ಇದೆ. ಈ ಕ್ಲಾಸ್ ಅಲ್ಲಿ ನಾನು 3 ತರ ಸ್ಟೂಡೆಂಟ್ಸ್ ಅನ್ನ ಡಿವೈಡ್ ಮಾಡ್ತೀನಿ. ಒಬ್ರು ವೆರಿ ಫಾಸ್ಟ್, ಇನ್ನೊಬ್ರು ಮಾಡರೇಟ್ ಅಲ್ವಾ, ಇನ್ನೊಬ್ರು ಸ್ಲೋ. ಈ 3 ತರ ನಾನು ಏನ್ ಮಾಡ್ತೀನಿ ಹೇಳಿ, ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾ ಹೋಗ್ತೀನಿ. ಆನ್ ದ ಬೇಸಿಸ್ ಆಫ್ ಏನ್ ಹೇಳಿ, ಸ್ಟಡಿ ಅಂತ ಅನ್ಕೊಳ್ಳೋಣ. ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್, ಆನ್ ದ ಬೇಸಿಸ್ ಆಫ್ ಸ್ಟಡಿ, ಆನ್ ದ ಬೇಸಿಸ್ ಆಫ್ ಆಕ್ಟಿವಿಟಿ, ನಾನು ಸ್ಟೂಡೆಂಟ್ಸ್ ಅನ್ನ ಏನ್ ಮಾಡ್ತೀನಿ, 3 ತರ ಡಿವೈಡ್ ಮಾಡ್ಕೊಳ್ತೀನಿ. ಇದೇ ತರ ಕೆಮಿಕಲ್ ರಿಯಾಕ್ಷನ್ ಗಳನ್ನು ನಾನು ಏನ್ ಮಾಡ್ತೀನಿ ಹೇಳಿ, ಡಿವೈಡ್ ಮಾಡ್ಕೊಂಡು ಹೋಗ್ತೀನಿ. ಆನ್ ದ ಬೇಸಿಸ್ ಆಫ್ ರೇಟ್ ಅಂದ್ರೆ ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಂದ್ರೆ ಟೈಮಿಗೆ ಎಷ್ಟು ಸ್ಪೀಡು ಇದೆ ಅನ್ನೋದ್ರ ಮೇಲೆ ನಾನೇನ್ ಮಾಡ್ತೀನಿ, ಅದನ್ನ ಕ್ಲಾಸಿಫೈ ಮಾಡ್ತೀನಿ. ಓಕೆ, ಸೊ ವೆರಿ ಫಾಸ್ಟ್ ರಿಯಾಕ್ಷನ್. ವೆರಿ ಫಾಸ್ಟ್ ರಿಯಾಕ್ಷನ್ ಅಂದ್ರೆ ಯಾವ್ದು ಹೇಳಿ? ವೆರಿ ಫಾಸ್ಟ್ ರಿಯಾಕ್ಷನ್ ಅಂದ್ರೆ ಪ್ರೆಸಿಪಿಟೇಷನ್ ಆಫ್ AgCl. ಅಂದ್ರೆ ಯಾವಾಗ ನೀವು ಯಾವ್ದಾದ್ರು ಒಂದು AgCl ಅನ್ನ ಒಂದು ಸೊಲ್ಯೂಷನ್ ಗೆ ಹಾಕಿದ್ರು, ಅವಾಗ ಏನಾಯ್ತು, ಇಲ್ಲಿ ಈ ಸಿಲ್ವರ್ ಇದೆಯಲ್ಲ, ಈ ಸಿಲ್ವರ್ ಬೇಗ ಪ್ರೆಸಿಪಿಟೇಷನ್ ಅನ್ನು ಕೊಡುತ್ತೆ ಅಂತ. ಅಂದ್ರೆ ನೀವು ಯಾವ್ದಾದ್ರು ಒಂದು, ಈಗ ನೀವು ಸಾಲ್ಟ್ ಎಲ್ಲ ಮಾಡ್ತೀರಲ್ಲ, ಅವಾಗ ಈ ಒಂದು ಕಂಪೌಂಡ್ ಅಲ್ಲಿ ಕ್ಲೋರಿನ್ ಇತ್ತು ಅಂದ್ರೆ ನಾವು AgNO3 ಸಿಲ್ವರ್ ನೈಟ್ರೇಟ್ ಅನ್ನ ಹಾಕಿದ್ವಿ ಅಂತ ಅನ್ಕೊಳ್ಳಿ. ಅವಾಗ ನಂಗೆ ಏನ್ ಕೊಡುತ್ತೆ ಹೇಳೋದು, AgCl ಅನ್ನ ಕೊಡುತ್ತೆ ಅಲ್ವಾ. ಸೊ ದಿಸ್ ಇಸ್ ವೆರಿ ಫಾಸ್ಟ್ ರಿಯಾಕ್ಷನ್, ಬೇಗ ಆಗುತ್ತೆ ಈ ರಿಯಾಕ್ಷನ್. ಓಕೆ, ಕ್ಲಾಸಿಫಿಕೇಶನ್ ಆಫ್ ದ ರಿಯಾಕ್ಷನ್ ಆನ್ ದ ಬೇಸಿಸ್ ಆಫ್ ರೇಟ್ಸ್ ಅಂದ್ರೆ ವೆರಿ ಫಾಸ್ಟ್ ರಿಯಾಕ್ಷನ್, ದಟ್ ಈಸ್ ಪ್ರೆಸಿಪಿಟೇಷನ್ ಆಫ್ ಸಿಲ್ವರ್ ಕ್ಲೋರೈಡ್. ಓಕೆನಾ. ನೆಕ್ಸ್ಟ್ ವೆರಿ ಸ್ಲೋ ರಿಯಾಕ್ಷನ್. ಈಗ ನೋಡಿ, ರಸ್ಟಿಂಗ್ ಆಫ್ ಐರನ್. ಮನೆಗೆ ತಂದು ಕೂಡ್ಲೇನೆ ಕಬ್ಬಣ ತುಕ್ಕು ಹಿಡಿದು ಬಿಡುತ್ತಾ? ಇಲ್ಲ. ಏನಾಗುತ್ತೆ, ಮೆತ್ತಿಗೆ ಒಂದು ಮಳೆಗಾಲ ಬರಬೇಕು, ಚೆನ್ನಾಗಿ ಅಟ್ಮಾಸ್ಫಿಯರ್ ಇರುವಂತಹ ಮಾಯಿಶ್ಚರ್ ಅನ್ನ ಅಬ್ಸಾರ್ಬ್ ಮಾಡಬೇಕು. ಅವಾಗ ಈ ಐರನ್ ಏನಾಗ್ಬೇಕು ಹೇಳಿ, ಐರನ್ Fe2O3 ಆಗ್ಬೇಕು. Fe2O3 ಆಗಿ ಕನ್ವರ್ಟ್ ಆಗ್ಬೇಕು. ಐರನ್ ಇರೋದು ಐರನ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ಬೇಕು. ಈ ಐರನ್ನಿಗೆ ಆಕ್ಸಿಜನ್ ಇಂದ ಮೇಲ್ಗಡೆ ಒಂದು ಲೇಯರ್ ಬರಬೇಕು. ಹಿಂಗೆಲ್ಲ ಆಗಿ ಏನಾಗುತ್ತೆ, ರಸ್ಟಿಂಗ್ ಅಂತ ಆಗುತ್ತೆ ಅಲ್ವಾ. ಸೊ ಇದೇನು ವೆರಿ ಸ್ಲೋ ರಿಯಾಕ್ಷನ್. ಟಾರ್ನಿಶಿಂಗ್ ಆಫ್ ಸಿಲ್ವರ್ ಅಲ್ವಾ. ಟಾರ್ನಿಶಿಂಗ್ ಆಫ್ ಸಿಲ್ವರ್ ಅಂದ್ರೆ ಏನ್ ಹೇಳಿ, ಸಿಲ್ವರ್ ಮೇಲ್ಗಡೆನು ಏನಾಗುತ್ತೆ ಹೇಳಿ, ಒಂಥರ ಬ್ಲ್ಯಾಕ್ ಕಲರ್ ಕೋಟಿಂಗ್ ಬರುತ್ತೆ ನೋಡಿ. ಅದು ವೆರಿ ಸ್ಲೋ ರಿಯಾಕ್ಷನ್. ಏನ್ ಮಾಡುತ್ತೆ, ಅಟ್ಮಾಸ್ಫಿಯರ್ ಇರುವಂತಹ ಆಕ್ಸಿಜನ್ ಮತ್ತೆ ಬೇರೆ ಎಲಿಮೆಂಟ್ ಗಳನ್ನೆಲ್ಲ, ಮಾಯಿಶ್ಚರ್ ಎಲ್ಲವನ್ನ ಅಬ್ಸಾರ್ಬ್ ಮಾಡ್ಕೊಂಡು ಏನ್ ಮಾಡುತ್ತದು, ಸಿಲ್ವರ್ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಕೋಟಿಂಗ್ ಆಗುತ್ತೆ. ಇದು ವೆರಿ ವೆರಿ ಸ್ಲೋ ರಿಯಾಕ್ಷನ್. ಓಕೆ, ಇನ್ನೊಂದು, ಈ ಗ್ರಾಫೈಟ್ ಇರೋದು ಏನ್ ಹೇಳಿ, ಕಾರ್ಬನ್ ಇರೋದು ಏನಾಯ್ತು ಹೇಳಿ, ಡೈಮಂಡ್ ಆಯ್ತು ಅಲ್ವಾ. ಡೈಮಂಡ್ ಆಗಿಯೇ ಉಳ್ಕೊಳ್ಳುತ್ತೆ ಅಂತ ನಾವು ಅಂದ್ಕೊಂಡಿದೀವಿ. ಇಲ್ಲ, ಡೈಮಂಡ್ ಇರೋದು ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಗ್ರಾಫೈಟ್ ಆಗಿ ಕನ್ವರ್ಟ್ ಆಗುತ್ತೆ. ನನಗೆ ಯಾಕೆ ಕಾಣಿಸಲ್ಲ ಹಂಗಾದ್ರೆ? ಯಾವತ್ತು ವಜ್ರನೇ ಅಂತ ಹೇಳ್ತೀವಿ, ವಜ್ರ ಆಗಿರೋದೇ ಇಲ್ಲ. ಬಟ್ ನಮಗ್ ಗೊತ್ತಾಗಲ್ಲ, ಯಾಕೆ ಹೇಳಿ ನೋಡೋಣ. ಅದಕ್ಕೆ ಸಾವಿರಾರು ವರ್ಷ ಬೇಕು. ವೆರಿ ಸ್ಲೋ ರಿಯಾಕ್ಷನ್. ಕಾರ್ಬನ್ನು ಒಳಗಡೆ ಇದ್ದು ತುಂಬಾ ಪ್ರೆಷರ್ ಮತ್ತೆ ಟೆಂಪರೇಚರ್ ಅಪ್ಲೈ ಆದಾಗ ಸರ್ಟನ್ ಕಂಡೀಷನ್ ಅಲ್ಲಿ ಡೈಮಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಡೈಮಂಡ್ ಹೊರಗಡೆ ಬಂದ್ಮೇಲೆ ಅದು ಗ್ರಾಫೈಟ್ ಆಗಿ ಕನ್ವರ್ಟ್ ಆಗೋಕು ಮತ್ತೆ 1000 ವರ್ಷ ಬೇಕು. ನನ್ನ ನೆಕ್ಸ್ಟ್ ಜನರೇಷನ್ ಹಿಂಗೆ ಬರ್ತಾ ಹೋದ್ರೆ ಅವ್ರಿಗೆಲ್ಲಾನು ಡೈಮಂಡ್ ಆಗೇ ಕಾಣಿಸ್ತಾ ಇರುತ್ತೆ, ಅದು ಗ್ರಾಫೈಟ್ ಆಗಲ್ವಲ್ಲ. ಹಂಗಾಗಿ ಡೈಮಂಡ್ ಯಾವತ್ತೂ ಡೈಮಂಡ್ ಆಗಿ ಉಳಿಯುತ್ತೆ ಅಂತ ನಾವು ಅಂದ್ಕೊಂಡಿರೋದು. ದಿಸ್ ಈಸ್ ಆಲ್ಸೋ ವೆರಿ ಸ್ಲೋ ರಿಯಾಕ್ಷನ್. ಓಕೆನಾ. ಇನ್ನೊಂದು ಮಾಡರೇಟ್ ರಿಯಾಕ್ಷನ್ ಅಂದ್ರೆ ಏನ್ ಹೇಳಿ, ಈ ಕಡೆ ಸ್ಲೋನು ಅಲ್ಲ, ಆ ಕಡೆ ಫಾಸ್ಟು ಅಲ್ಲ. ರಿಯಾಕ್ಷನ್, ರೇಟ್ ಆಫ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಸಮ್ ಅಮೌಂಟ್ ಆಫ್ ಟೈಮ್, ಸ್ವಲ್ಪ ಟೈಮ್ ಅಲ್ಲಿ ಆಗುತ್ತೆ. ಹೈಡ್ರಾಲಿಸಿಸ್ ಆಫ್ ಸ್ಟಾರ್ಚ್ ಇರ್ಬೋದು, ಇವೆಲ್ಲ ಏನು ಮಾಡರೇಟ್ ರಿಯಾಕ್ಷನ್. ಸೊ ಈ ತರ ನಾನು ಏನ್ ಮಾಡ್ತೀನಿ, ಈ ಕೆಮಿಕಲ್ ಕೈನೆಟಿಕ್ಸ್ ಅನ್ನು ಸ್ಟಡಿ ಮಾಡುವಾಗ ರಿಯಾಕ್ಷನ್ ರೇಟ್ ವಿತ್ ರೆಸ್ಪೆಕ್ಟ್ ಟು ಸ್ಪೀಡು, ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾನು ಏನ್ ಮಾಡ್ತೀನಿ, ಕ್ಲಾಸಿಫೈ ಮಾಡ್ಕೊಳ್ತೀನಿ ಅಂತ. ಓಕೆ, ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್. ಇವಾಗ ನಾವು ಆಕ್ಚುಯಲ್ ಟಾಪಿಕ್ಗೆ ಬಂದ್ವಿ ಅಲ್ವಾ. ಸೊ ಇಷ್ಟರವರೆಗೆ ಏನ್ ಮಾಡಿದ್ವಿ ನಾವು, ಕೆಮಿಕಲ್ ರಿಯಾಕ್ಷನ್ ಅಂದ್ರೆ, ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ಏನು, ಈಗ ಅದರಲ್ಲಿ ಸ್ಲೋ ರಿಯಾಕ್ಷನ್, ಫಾಸ್ಟ್ ರಿಯಾಕ್ಷನ್, ಮಾಡರೇಟ್ ರಿಯಾಕ್ಷನ್, ಈ ತರ ಎಲ್ಲ ಸ್ಟಡಿ ಮಾಡ್ಕೊಂಡು ಬಂದ್ವಿ.
ಈಗ ನಾನೇನ್ ಮಾಡ್ತೀನಿ, ಈಗ ನಾವು ಫಸ್ಟ್ ಓದಿದ್ವಲ್ಲ ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್. ಓಕೆ, ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಅನ್ನೋದನ್ನ ನಾನು ಫಸ್ಟ್ ಸ್ಟಡಿ ಮಾಡ್ಬೇಕಲ್ವಾ. ಸೊ ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಈಸ್ ಡಿಫೈನ್ಡ್ ಆಸ್, ಏನಂತ ಡಿಫೈನ್ ಮಾಡ್ತೀನಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಆರ್ ಅ ಪ್ರಾಡಕ್ಟ್ ಇನ್ ಯೂನಿಟ್ ಟೈಮ್ ಅಲ್ವಾ. ಸೊ ಸಪೋಸ್ H2O 2H2O ಇದೆ ನನ್ನ ಹತ್ರ ಅಂತ ಅನ್ಕೊಳ್ಳಿ. 2H2O gives H plus OH minus. ಓಕೆ, ಸೊ ನಾನೇನ್ ಮಾಡ್ತೀನಿ, ಈ 2H2O ಇದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಡಿಫೈನ್ ಮಾಡುವಾಗ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ದಟ್ ಈಸ್ ಆರ್ 2P ಪ್ರಾಡಕ್ಟ್. ಓಕೆ, ಸೊ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್. ಓಕೆ, ಈಗ ನಾನು ಎ ಇದೆ ಅಂತ ಅನ್ಕೊಳ್ಳಿ, ಒಂದು 5A ಇದೆ ಪ್ಲಸ್ 5B ಇದೆ, ದಟ್ ವಿಲ್ ಗಿವ್ ಯು 5C. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ, ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಕಾನ್ಸಂಟ್ರೇಷನ್ ಆಫ್ 5A 5B, ಈಗ A ಪ್ಲಸ್ B ಎರಡು ಕೂಡಿದ್ರೇನೆ ನಂಗೆ C ಸಿಗದು ಅಂತ ಅನ್ಕೊಳ್ಳಿ. ಸೊ ಈ ರಿಯಾಕ್ಟೆಂಟಿನ ರೇಟು, ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮು ಡಿಕ್ರೀಸ್ ಆಗ್ತಾ ಬರುತ್ತೆ, ಪ್ರಾಡಕ್ಟ್ ಏನಾಗ್ತಾ ಬರುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. A ಪ್ಲಸ್ ಬಿ, ಒಂದ್ A ಪ್ಲಸ್ ಬಿ ಹೋಯ್ತು ಅಂದ್ರೆ ಇಲ್ಲಿ 4A ಪ್ಲಸ್ ಬಿ ಉಳಿತು, ಮತ್ತೊಂದು A ಪ್ಲಸ್ ಬಿ ಹೋಯ್ತು ಅಂದ್ರೆ 3A ಪ್ಲಸ್ ಬಿ ಉಳಿತು. ಅಂದ್ರೆ ಏನ್ ಹೇಳಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್, ಅದರ ರಿಯಾಕ್ಟೆಂಟ್ ಅಲ್ಲೂ ಚೇಂಜ್ ಆಗ್ತಾ ಇರುತ್ತೆ, ಪ್ರಾಡಕ್ಟ್ ಅಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಕೆಮಿಕಲ್ ರಿಯಾಕ್ಷನ್ ಅನ್ನ ಹೆಂಗೆ ಡಿಫೈನ್ ಮಾಡ್ತೀರಾ, ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಅನ್ನ, ರೇಟ್ ಆಫ್ ದ ರಿಯಾಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟೆಂಟ್ ಆರ್ ಅ ಪ್ರಾಡಕ್ಟ್ ಇನ್ ಯೂನಿಟ್ ಟೈಮ್. ಒಂದು ಯೂನಿಟ್ ಟೈಮ್ ಅನ್ನ ಕನ್ಸಿಡರ್ ಮಾಡ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಈಗ 1 ನಿಮಿಷಕ್ಕೆ ಎಷ್ಟು A ಪ್ಲಸ್ ಬಿಗಳು C ಆಗಿ ಕನ್ವರ್ಟ್ ಆಗುತ್ತೆ, ಒಂದು 3 ಆಗುತ್ತೆ ಅಂತ ಅನ್ಕೊಳ್ಳಿ. ಅಂದ್ರೆ ಪ್ರಾಡಕ್ಟ್ ಅಲ್ಲಿ ಏನಾಯ್ತು, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯ್ತು, ಇಲ್ಲಿ 2A ಪ್ಲಸ್ 2B ಹಂಗೆ ಉಳಿತು. ಓಕೆ, ಸೊ ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ, ಪ್ರಾಡಕ್ಟಿನ ಕಾನ್ಸಂಟ್ರೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಹೀಗೆ ನಾವು ಡಿಫೈನ್ ಮಾಡ್ತೀವಿ. average rate, okay, the rate of a reaction measured over a definite time interval. ಅಂದ್ರೆ ಈಗ ನೋಡಿ, ನಾನೊಂದು A ದಿಂದ B ಆಗುವಂತ ಜರ್ನಿಯನ್ನ ಹೇಳಿದೆ, 5A 5B ಅಂತ. ಓಕೆ, 5C ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಈಗ 1 ರಿಂದ 5 ನಿಮಿಷದೊಳಗೆ ಒಂದು 3A ಪ್ಲಸ್ ಬಿ ಹೋಯ್ತು, ಮತ್ತೆ 3 ನಿಮಿಷ ಅನ್ಕೊಳ್ಳಿ, ಮತ್ತೊಂದು 1A ಪ್ಲಸ್ ಬಿ ಹೋಯ್ತು, ಮತ್ತೊಂದು ಸ್ವಲ್ಪ ಹೊತ್ತು ಆಮೇಲೆ 1A ಪ್ಲಸ್ ಬಿ ಹೋಯ್ತು. ಟೋಟಲ್ ನಾನು ಟೈಮ್ ಇಂಟರ್ವಲ್ ಅನ್ನ ತಗೊಂಡು ಎಷ್ಟು ಟೈಮ್ಗೆ ಎಷ್ಟು ರಿಯಾಕ್ಟೆಂಟ್ಗಳು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನಾನೇನ್ ಮಾಡ್ತೀನಿ ಹೇಳಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನೇ ಏನಂತ ಕರಿತೀನಿ, ಎವರೇಜ್ ರೇಟ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಈಗ ಒಂದು ಹೈಪೋಥೆಟಿಕಲ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡೋಣ. ಓಕೆ, ಆರ್ ಗಿವ್ಸ್ ಪಿ, ಏನು ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಸೊ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಎವರೇಜ್ ರೇಟ್ ಏನು ಅಂತಂದ್ರೆ, ನೋಡಿ ಇಲ್ಲಿ ಗ್ರಾಫ್ ಕಾಣಿಸ್ತಿದೆ, ರಿಯಾಕ್ಟೆಂಟು ಡಿಕ್ರೀಸ್ ಆಗ್ತಾ ಬರುತ್ತೆ, ಏನಾಗುತ್ತೆ, ಪ್ರಾಡಕ್ಟ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅಂದ್ರೆ ರಿಯಾಕ್ಟೆಂಟು ವಿತ್ ರೆಸ್ಪೆಕ್ಟ್ ಟು ಟೈಮ್ ಎಂತ ಆಗ್ತಾ ಬಂತ ಹೇಳಿ, ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂತು, ಬಟ್ ಪ್ರಾಡಕ್ಟ್ ಏನಾಗ್ತಾ ಬಂತು, ಇನ್ಕ್ರೀಸ್ ಆಗ್ತಾ ಬಂತು. ಸೊ ಎವರೇಜ್ ರೇಟ್ ಅಂದ್ರೆ ಮೈನಸ್ ಡೆಲ್ಟಾ ರಿಯಾಕ್ಟೆಂಟ್, ಯಾಕೆಂದ್ರೆ ಇದು ಡಿಕ್ರೀಸ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ವಿತ್ ರೆಸ್ಪೆಕ್ಟ್ ಟು ಏನು, ಟೈಮು. ಸೊ R2 ಮೈನಸ್ R1, R2 ಅಂದ್ರೆ ಯಾವ್ದು ಹೇಳಿ, ಈಗ, R2 ಅಂದ್ರೆ ಈಗ, R1 ಅಂದ್ರೆ ಇನಿಷಿಯಲ್. ಯಾವಾಗ T1 ಟೈಮ್ ಅಲ್ಲಿ ರಿಯಾಕ್ಟೆಂಟ್ ಎಷ್ಟಿತ್ತು, T2 ಟೈಮ್ ಅಲ್ಲಿ ರಿಯಾಕ್ಟೆಂಟ್ ಎಷ್ಟಿದೆ. ಸೊ ಪ್ರಾಡಕ್ಟ್ ಅನ್ನು ಹಂಗೆ, ಪ್ರಾಡಕ್ಟ್ ಅನ್ನ ನಾವು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತೀವಿ. ಯಾಕೆ ಹೇಳಿ ನೋಡೋಣ, ಯಾಕೆಂದ್ರೆ ಪ್ರಾಡಕ್ಟ್ ರೇಟು ಇನ್ಕ್ರೀಸ್ ಆಗುತ್ತೆ. ಈ ಗ್ರಾಫಿಕಲ್ ರಿಪ್ರೆಸೆಂಟೇಶನ್ ಏನ್ ಹೇಳುತ್ತೆ ಹೇಳಿ, ಪ್ರಾಡಕ್ಟ್ ಇನ್ಕ್ರೀಸ್ ಆಗುತ್ತೆ, ರಿಯಾಕ್ಟೆಂಟ್ ಏನು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಏನಾಯ್ತು, ಸೊ ಎವರೇಜ್ ರೇಟ್ ಅನ್ನ ಏನಂತ ಕರಿತೀವಿ ನಾವು, ಡೆಲ್ಟಾ ಆರ್ ಬೈ ಮೈನಸ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಆರ್ ಡೆಲ್ಟಾ ಪಿ ಬೈ
ಡೆಲ್ಟಾ ಟಿ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಸೊ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಿರುತ್ತೆ, ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಆರ್ ಅಂಡ್ ಟೈಮ್ ಟೇಕನ್ ಏನಂತ ಕರೆಯುತ್ತೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಎವರೇಜ್ ರೇಟ್ ಆಫ್ ದ ರಿಯಾಕ್ಷನ್ ಅಂದ್ರೆ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್, ಕಾನ್ಸಂಟ್ರೇಷನ್ ಡಿಕ್ರೀಸು ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಕನ್ಸಿಡರ್ ಮಾಡುತ್ತೆ. ಯಾಕೆಂದ್ರೆ ನಾನು ಎ ಪ್ಲಸ್ ಬಿ ಇರೋದು ಸಿ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ಎ ಪ್ಲಸ್ ಬಿ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ? ಸೊ ಹಂಗಾಗಿ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಇನ್ಸ್ಟಂಟೇನಿಯಸ್ ರಿಯಾಕ್ಷನ್. ಓಕೆ, ನಾವೇನ್ ಮಾಡ್ತಿದ್ವಿ ಇಲ್ಲಿ, 1 ನಿಮಿಷದಲ್ಲಿ ಎಷ್ಟು ರಿಯಾಕ್ಷನ್ ಆಯ್ತು, 1 ಮಿನಿಟ್ ಅಲ್ಲಿ ಎಷ್ಟು ರಿಯಾಕ್ಷನ್ ಆಯ್ತು ಅಂತ ಕನ್ಸಿಡರ್ ಮಾಡ್ತೀವಿ. ಯಾವ್ದ್ರಲ್ಲಿ? ಎವರೇಜ್ ರೇಟ್ ಅಲ್ಲಿ. 5 ನಿಮಿಷದಲ್ಲಿ ಒಂದು ಇಂಟರ್ವಲ್ ತಗೊಂಡು 2 ನಿಮಿಷಕ್ಕೆ ಎಷ್ಟಾಯ್ತು, 2 ನಿಮಿಷಕ್ಕೆ ಎಷ್ಟಾಯ್ತು, 1 ನಿಮಿಷಕ್ಕೆ ಎಷ್ಟಾಯ್ತು, ಇವೆಲ್ಲ ಸೇರ್ಬಿಟ್ಟು ಡಿವೈಡೆಡ್ ಬೈ 5 ಮಾಡಿ ಎವರೇಜ್ ಫೈಂಡ್ ಔಟ್ ಮಾಡ್ತಿದ್ವಿ. ಬಟ್ ಎ ಇರೋದು, ಎ ಪ್ಲಸ್ ಬಿ ಇರೋದು ಸಿ ಆಗಿ ಕನ್ವರ್ಟ್ ಆಗ್ತಿದೆ. 2ನೇ ನಿಮಿಷದಲ್ಲಿ, ಸೆಕೆಂಡ್ ಮಿನಿಟ್ ಅಲ್ಲಿ ಏನಾಯ್ತು ಅಂತನ್ನೋದೇ ಇನ್ಸ್ಟಂಟೇನಿಯಸ್ ರೇಟ್. ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಕಾನ್ಸಂಟ್ರೇಷನ್ ಆಫ್ ಎನಿ ಒನ್ ಆಫ್ ದ ರಿಯಾಕ್ಟೆಂಟ್ಸ್ ಆರ್ ಪ್ರಾಡಕ್ಟ್ ಅಟ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್. ಆ 2ನೇ ನಿಮಿಷದಲ್ಲಿ ಅಥವಾ 3ನೇ ನಿಮಿಷದಲ್ಲಿ ಅಥವಾ 4ನೇ ನಿಮಿಷದಲ್ಲಿ ಆ ಟೈಮ್ ಅಲ್ಲಿ ಏನಾಯ್ತು, ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಕಾನ್ಸಂಟ್ರೇಷನ್ ಎಷ್ಟಿತ್ತು ರಿಯಾಕ್ಟೆಂಟ್ ಇದು ಆಸ್ ವೆಲ್ ಆಸ್ ಪ್ರಾಡಕ್ಟ್ ಇದು ಎಷ್ಟಿತ್ತು ಅನ್ನೋದನ್ನ ಏನಂತ ಕರಿತೀವಿ ನಾವು? ಇನ್ಸ್ಟಂಟೇನಿಯಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೇಮ್ ಇದನ್ನು ಇಲ್ಲೇನಾಗುತ್ತೆ, ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ ಏನಾಗ್ತಾ ಬರುತ್ತೆ, ಡಿಕ್ರೀಸ್ ಆಗುತ್ತೆ. ಪ್ರಾಡಕ್ಟಿನ ಕಾನ್ಸಂಟ್ರೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ ಇಲ್ಲೂನು. ಸೊ ಇದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನ್ ಹೇಳಿ, ವೆನ್ ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಟೈಮ್ 0 ಇದ್ದಾಗ ಆರ್ ಇನ್ಸ್ಟಂಟೇನಿಯಸ್ ಏನು, ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ದಟ್ ಈಸ್ ಮೈನಸ್ ಸ್ಲೋಪ್. ಯಾಕೆ ಹೇಳಿ, ಡಿಕ್ರೀಸ್ ಆಗ್ತಾ ಬರುತ್ತೆ. ಪ್ರಾಡಕ್ಟ್ ಅಲ್ಲಿ ಪ್ಲಸ್, ಯಾಕೆಂದ್ರೆ ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಓಕೆನಾ? ಸೊ ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಯಾವತ್ತೂ ಏನಂತ ಕರಿತೀವಿ ಹೇಳಿ, ಪಾಸಿಟಿವ್ ಆಗೇ ಇರುತ್ತೆ. ಸಿನ್ಸ್ ಆರ್ ನೆಗೆಟಿವ್ ಆಗುತ್ತೆ, ಇದೆಲ್ಲ ಕಡೆ ನೋಡಿದ್ರಿ ನೀವು. ಆರ್ ಯಾಕೆ ನೆಗೆಟಿವ್ ಆಗುತ್ತೆ ಅಂದ್ರೆ ಯಾವತ್ತೂ ರಿಯಾಕ್ಟೆಂಟ್ ಏನಾಗುತ್ತೆ ಹೇಳಿ, ಡಿಕ್ರೀಸ್ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ N2 ಪ್ಲಸ್ 3H2 ಗಿವ್ಸ್ 2NH3 ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ನಂಗೆ ನೈಟ್ರೋಜನ್ ಇದೆ ಮತ್ತೆ ಹೈಡ್ರೋಜನ್ ಇದೆ. ಈ ಎರಡರದ್ದು ಏನಾಗುತ್ತೆ ಹೇಳಿ, ಕಾನ್ಸಂಟ್ರೇಷನ್ ಎರಡು ಸೇರಿ 1 N 3 H ಸೇರಿ ಏನಾಗುತ್ತೆ ಹೇಳಿ, ನಂಗೆ NH3 ಸಿಗ್ಬೇಕಾ? ಆ ಎರಡು ಸೇರ್ಬೇಕು ಅಂದ್ರೆ ಇಲ್ಲಿ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಏನಾಗ್ಬೇಕು ಹೇಳಿ, ಡಿಕ್ರೀಸ್ ಆಗ್ಬೇಕು. ಸೊ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಂಗಾಗಿ ರಿಯಾಕ್ಟೆಂಟ್ ಅನ್ನ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಾಡಕ್ಟ್ ಯಾವತ್ತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ರೇಟ್ ಆಫ್ ದ ರಿಯಾಕ್ಷನ್ ಅಲ್ಲಿ ಪ್ರಾಡಕ್ಟ್ ಅನ್ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಯೂನಿಟ್ ಏನು ಹಂಗಾದ್ರೆ? ಸೊ ಟೈಮ್ ಇನ್ವರ್ಸ್. ಓಕೆ, ಇನ್ನೊಂದು ಮೋಲ್ ಪರ್ ಲೀಟರ್ ಸೆಕೆಂಡ್ ಆರ್ ಅಟ್ಮಾಸ್ಫಿಯರ್ ಎಸ್ ಸಿಮನ್ಸ್ ಅಂತ ಕನ್ಸಿಡರ್ ಮಾಡ್ತೀರಿ ಫಾರ್ ಅ ಗ್ಯಾಸಿಯಸ್ ರಿಯಾಕ್ಷನ್. ಓಕೆ, ಸೊ ರೇಟ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಹೆಂಗ್ ನೋಡಿ, ಈಗ 1Hg 1Cl2 2HgCl2 1Hi 1H2 ಪ್ಲಸ್ I2 ಏನಾಗುತ್ತೆ ಹೇಳಿ, HI ಇರೋದು H2 ಮತ್ತೆ I2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಫಸ್ಟ್ ಅನ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. 1Hg ಪ್ಲಸ್ 1Cl2 2HgCl2. ಸೊ ಡೆಲ್ಟಾ Hg ಬೈ ಡೆಲ್ಟಾ ಟಿ. ಯಾಕೆ ಹೇಳಿ, ಇದು ರಿಯಾಕ್ಟೆಂಟ್ ಅಲ್ವಾ, ಡೆಲ್ಟಾ Cl2 ಬೈ ಡೆಲ್ಟಾ ಟಿ. ಓಕೆ, ಇದು ರಿಯಾಕ್ಟೆಂಟ್. HgCl2 ಇದು ಪ್ರಾಡಕ್ಟ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ಹೀಗೆ ನಾವು ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಇದನ್ನ ಕನ್ಸಿಡರ್ ಮಾಡಿ. ಇಲ್ಲಿ H2 1H2 ಇರೋದು 1/2 ಡೆಲ್ಟಾ HI ಬೈ ಡೆಲ್ಟಾ ಟಿ 1/2 H2 I2. ಓಕೆನಾ? ಹಿಂಗೆ ನಾವು ಈಕ್ವಲ್ ಆಗಿರುತ್ತೆ ರೇಟ್ ಎಕ್ಸ್ಪ್ರೆಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಥ್ಯಾಂಕ್ ಯು.